ಭಾರತದ ಕಸಮುಕ್ತ ಕ್ರಾಂತಿಗೆ ಚಾಲನೆ. ಕಸದಿಂದ ಕಾಂಚಾಣ ಯೋಜನೆ ಏಪ್ರಿಲ್ 1ರಿಂದ ಜಾರಿ. ನಾವು ಅಭಿವೃದ್ಧಿ ಅಂದ್ರೆ ಕೇವಲ ಎತ್ತರದ ಕಟ್ಟಡಗಳು, ಬುಲೆಟ್ ಟ್ರೈನ್ಗಳು ಎಂದು ಅಂದುಕೊಂಡಿದ್ದೇವೆ. ಆದರೆ ನಮ್ಮ ನಗರಗಳ ಹೊರವಲಯದಲ್ಲಿ ಬೆಳೆಯುತ್ತಿರುವ ವಿಷಕಾರಿ ಕಸದ ಗುಡ್ಡಗಳು ಸಹ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡಬಲ್ಲವು ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಆದ್ರೆ ಇದನ್ನ ಅಕ್ಷರಶಃ ನಿಜವಾಗಿಸಲು ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿಯಿಂದ ಹಿಡಿದು ಮುಂಬೈವರೆಗೆ ಎಲ್ಲೆಡೆ ಹರಡಿರುವ ಈ ಕಸದ ಸಮಸ್ಯೆ ಈಗ ಅಂತ್ಯವಾಗುವ ಕಾಲ ಬಂದಿದೆ. ಮೋದಿ ಸರ್ಕಾರದ ಹೊಸ ಮಾಸ್ಟರ್ ಪ್ಲಾನ್ ನಿಂದಾಗಿ ಕಸದಿಂದ ಕಾಂಚಾಣ ಎನ್ನುವ ಮಾತು ಸಾಬೀತಾಗಿದೆ. ಇದೆಲ್ಲ ಹೇಗ್ ಸಾಧ್ಯ? ಎಲ್ಲಿದೆ ಫುಲ್ ಡೀಟೇಲ್ಸ್? ಏಪ್ರಿಲ್ 1, 2026ರಿಂದ ಭಾರತದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ. ಕೇಂದ್ರ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಘನತ್ಯಾಜ್ಯ ನಿರ್ವಹಣೆ ನಿಯಮ 2026ರನ್ನು ಜಾರಿಗೆ ತರುತ್ತಿದೆ. ಇದು 2016ರ ಹಳೆಯ ನಿಯಮಗಳನ್ನ ಬದಿಗೊತ್ತಿ ಸಂಪೂರ್ಣ ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನು ಜಾರಿಗೆ ತರಲಿದೆ. ಇನ್ನು ಮುಂದೆ ಕಸವನ್ನು ಎಸೆಯುವುದು ಕೇವಲ ವಿಲೇವಾರಿಯಲ್ಲ, ಅದು ದೇಶದ ಆರ್ಥಿಕತೆಯ ಭಾಗವಾಗಲಿದೆ. ಹೊಸ ನಿಯಮದಂತೆ ನಗರಗಳ ಕಸ ಇನ್ನು ಮುಂದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಆಗಲಿದೆ. ಪ್ಲಾಸ್ಟಿಕ್ನಿಂದ ರಸ್ತೆಗಳ ನಿರ್ಮಾಣ, ಹಸಿ ಕಸದಿಂದ ಉತ್ತಮ ಗುಣಮಟ್ಟದ ಗೊಬ್ಬರ ಮತ್ತು ವಿದ್ಯುತ್ ತಯಾರಿಕೆ ಇವು ಈ ಯೋಜನೆಯ ಮೂಲ ಮಂತ್ರಗಳು. ಅಷ್ಟೇ ಅಲ್ಲ, ಪ್ರತಿ ಕಸದ ವಾಹನಕ್ಕೆ ಜಿಪಿಎಸ್ ಅಳವಡಿಕೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕಸ ವಿಂಗಡಣೆ ಇವು ಹೊಸ ವ್ಯವಸ್ಥೆಯ ವೈಶಿಷ್ಟ್ಯಗಳು. ನಿಮ್ಮ ಗಲ್ಲಿಯಲ್ಲಿ ಕಸ ಬಿದ್ದಿದ್ರೆ ಆಪ್ ಮೂಲಕ ಫೋಟೋ ಕಳಿಸಿದ್ರೆ ಸಾಕು, ಅಧಿಕಾರಿಗಳಿಗೆ ತಕ್ಷಣ ನೋಟಿಸ್ ಹೋಗಲಿದೆ. ಆದ್ರೆ ಈ ನೋಟಿಸಿಗೆ ಉತ್ತರಿಸುವ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರಗಳು ನಿಭಾಯಿಸಬೇಕಿವೆ. ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಇದರ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ. ಇಂದೋರ್ ನಗರದ ರಸ್ತೆಗಳಿಗೆ ಕಸದಿಂದ ತಯಾರಾದ ಕಚ್ಚಾ ವಸ್ತುವನ್ನೇ ಬಳಸಲಾಗಿದೆ. ಅಲ್ಲದೆ ಕಸ ಸಂಸ್ಕರಣೆಯಿಂದ ವಿದ್ಯುತ್ತನ್ನೇ ಇಂದೋರ್ ನಗರಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಅಲ್ಲದೆ ಕಸದಿಂದ ತಯಾರಿಸಿದ ಸಿಎನ್ಜಿ ಬಳಸಿಯೇ ನಗರ ಸಾರಿಗೆ ಯಶಸ್ವಿಯಾಗಿ ನಡೆದಿದೆ. ಕಂಪನಿಗಳಿಗೂ ದಂಡ. ಇನ್ನು ಮುಂದೆ ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ದೊಡ್ಡ ಕಂಪನಿಗಳಿಗೂ ಹೊಣೆಗಾರಿಕೆ ಇರಲಿದೆ. ನೀವು ಚಿಪ್ಸ್ ಅಥವಾ ಬಿಸ್ಕೆಟ್ ಪ್ಯಾಕೆಟ್ ಮಾರಾಟ ಮಾಡಿದ್ರೆ ಆ ಪ್ಲಾಸ್ಟಿಕ್ ಅನ್ನ ಮರಳಿ ಸಂಗ್ರಹಿಸಿ ಮರುಬಳಕೆ ಮಾಡುವ ಜವಾಬ್ದಾರಿ ಆಯಾ ಕಂಪನಿಗಳದ್ದೇ ಆಗಿರುತ್ತೆ. ತಪ್ಪಿದ್ದಲ್ಲಿ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸುವ ಕಠಿಣ ನಿಯಮಗಳನ್ನ ತರಲಾಗಿದೆ. ಇದರಿಂದ ತಯಾರಿಕರಿಗೂ ಪರಿಸರದ ಪ್ರೇಮ ಬೆಳೆಸಿಕೊಳ್ಳಲು ಅನಿವಾರ್ಯತೆ ಬರಲಿದೆ. ಕಸದ ರಾಶಿಯ ಜಾಗದಲ್ಲಿ ಸುಂದರ ಪಾರ್ಕುಗಳು. ದಶಕಗಳಿಂದ ಬೆಟ್ಟದಂತೆ ನಿಂತಿರುವ ಹಳೆಯ ಕಸವನ್ನು ಏನ್ ಮಾಡೋದು? ಇದಕ್ಕಾಗಿ ಸರ್ಕಾರ ಬಯೋಮೈನಿಂಗ್ ತಂತ್ರಜ್ಞಾನ ಬಳಸ್ತಾ ಇದೆ. ಇವುಗಳನ್ನ ಶೋಧಿಸಿ ಅದರಲ್ಲಿರುವ ಮಣ್ಣು, ಕಲ್ಲು ಮತ್ತು ಸುಡಬಹುದಾದ ವಸ್ತುಗಳನ್ನ ಪ್ರತ್ಯೇಕಿಸಲಾಗುವುದು. ಹೀಗೆ ಖಾಲಿಯಾದ ಜಾಗದಲ್ಲಿ ಸುಂದರ ಪಾರ್ಕ್ಗಳು ಅಥವಾ ನಗರ ಅರಣ್ಯಗಳನ್ನು ನಿರ್ಮಿಸುವುದು ಸರ್ಕಾರದ ಗುರಿ. ಮನೆಯಲ್ಲೇ ಕಸ ವಿಂಗಡಣೆ ಕಡ್ಡಾಯ. ಸರ್ಕಾರ ಎಷ್ಟೇ ನಿಯಮ ತಂದರೂ ಕೂಡ ನಾಗರಿಕರಾದ ನಮ್ಮ ಸಹಕಾರವಿಲ್ಲದೆ ಇದು ಸಾಧ್ಯವಿಲ್ಲ. ಈಗ ಕಸ ವಿಂಗಡಣೆ ಕಡ್ಡಾಯ. ಹಸಿರು ಡಬ್ಬಿಯಲ್ಲಿ ಹಸಿ ಕಸ ಅಂದ್ರೆ ತರಕಾರಿ ಸಿಪ್ಪೆ, ಆಹಾರ ಕಸ ಹಾಕುವುದು. ನೀಲಿ ಡಬ್ಬಿಯಲ್ಲಿ ಒಣ ಕಸ, ಪ್ಲಾಸ್ಟಿಕ್, ಕಾಗದದಂತಹ ಕಸ ಹಾಕಬೇಕು. ಕೆಂಪು, ಕಪ್ಪು ಡಬ್ಬಿಯಲ್ಲಿ ಅಪಾಯಕಾರಿ ಕಸ, ಬ್ಯಾಟರಿ, ಔಷಧಿ, ಡೈಪರ್ ರೀತಿಯ ಕಸಗಳನ್ನು ಹಾಕಬೇಕು. ಈ ಸಣ್ಣ ಬದಲಾವಣೆ ದೇಶದ ಸ್ವಚ್ಛತೆಯಲ್ಲಿ ದೊಡ್ಡ ಕ್ರಾಂತಿ ಮಾಡಬಲ್ಲದು. ಸ್ವಚ್ಛ ಭಾರತ, ಸುಂದರ ಭಾರತ, ಸಶಕ್ತ ಭಾರತ. ಭಾರತ ಈಗ ಜಪಾನ್ ಅಥವಾ ದುಬೈನಂತಹ ಸ್ವಚ್ಛ ರಾಷ್ಟ್ರಗಳ ಸಾಲಿಗೆ ಸೇರಲು ಸಜ್ಜಾಗಿದೆ. ಕಸವನ್ನು ಶಾಪವೆಂದು ಭಾವಿಸದೆ ಅದನ್ನ ದೇಶದ ಸಂಪತ್ತನ್ನಾಗಿ ಮಾಡುವ ಈ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಸ್ವಚ್ಛ ದೇಶದ ಆರಂಭ ನಮ್ಮ ಸ್ವಚ್ಛ ಆಲೋಚನೆಯಿಂದ ಮಾತ್ರ ಸಾಧ್ಯ. ನೀವೇನಂತೀರಿ?